ನಿನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ಒಂದು ಕರೆನ ಕೊಟ್ಟರು. ಏನ್ ಕರೆ ಕೊಟ್ಟರು? ಪೆಟ್ರೋಲ್ ಡೀಸೆಲ್ ನ ಕಡಿಮೆ ಯೂಸ್ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನ ಜಾಸ್ತಿ ಯೂಸ್ ಮಾಡಿ, ಗೋಲ್ಡ್ ನ ಆದಷ್ಟು ಒಂದು ವರ್ಷ ಪರ್ಚೇಸ್ ಮಾಡಬೇಡಿ, ಅಂದ್ರೆ ಕಡಿಮೆ ಪರ್ಚೇಸ್ ಮಾಡಿ, ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ಪರ್ಚೇಸ್ ಮಾಡಿ, ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಆಮೇಲೆ ದಿನನಿತ್ಯ ತಿನ್ನೋ ಆಯಿಲ್ ನ ಯೂಸ್ ಮಾಡ್ತಿರಲ್ಲ ಅದನ್ನ ಆದಷ್ಟು ಕಮ್ಮಿ ಮಾಡಿ. ಯಾಕೆ ಈ ತರ ಕರೆನ ಕೊಟ್ಟರು? ಇದು ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಿದೆ. ಆದ್ರೆ ಎಕ್ಸಾಕ್ಟ್ ಆಗಿ ಸಾಮಾನ್ಯ ಜನರಿಗೆ ಅರ್ಥ ಆಗೋ ತರ ಯಾರು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಅಂದ್ರೆ ಒಂದು ಪಾಯಿಂಟ್, ಒಂದು ಸಿಂಪಲ್ ಪಾಯಿಂಟ್ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ ಅಂತ ಒಂದು ಪಾಯಿಂಟ್ ನ ಯಾರು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ಹಂಗಾಗಿ ನಾನು ಆದಷ್ಟು ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಅರ್ಥ ಆಗೋ ತರ ಒಂದು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಇಸ್ರೇಲ್ ಮತ್ತೆ ಇರಾನ್ದು ವಾರು ಜೋರಾಗೋ ತರ ಇದೆ. ಸೊ ಇದರಿಂದ ಏನಾಗುತ್ತೆ, ಗ್ಲೋಬಲಿ ಕ್ರೂಡ್ ಆಯಿಲ್ದು ಪ್ರೈಸಸ್ ಜಾಸ್ತಿ ಆಗುತ್ತೆ. ಪ್ರಪಂಚದಾದ್ಯಂತ ಎಲ್ಲಾ ಕಡೆನೂ ಪ್ರೈಸ್ ಜಾಸ್ತಿ ಆಗುತ್ತೆ. ಇದಕ್ಕೂ ನನಗೂ ಏನ್ ಸಂಬಂಧ ಅಂತ ಕೆಲವು ಸಾಮಾನ್ಯ ಜನ ಗೊತ್ತಿಲ್ಲದವರು ಕೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಈಗ ನಮ್ಮ ದೇಶದಲ್ಲಿ ನಾವು ಏನು ಯೂಸ್ ಮಾಡ್ತಿದೀವಲ್ಲ ಕ್ರೂಡ್ ಆಯಿಲ್, ಇದ್ರ ಪ್ರಮಾಣ ಎಷ್ಟು, ಆ ಪ್ರಮಾಣದಲ್ಲಿ ಎಷ್ಟು ನಾವು ಔಟ್ಸೈಡ್ ಇಂದ ತರ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಾವು ಯೂಸ್ ಮಾಡ್ತಾ ಇರೋ ಕ್ರೂಡ್ ಆಯಿಲ್ ಅಲ್ಲಿ ಆಲ್ಮೋಸ್ಟ್ 80 to 90% ನಾವು ಬೇರೆ ದೇಶದಿಂದ ತರ್ತಾ ಇದೀವಿ, ತಗೊಳ್ತಾ ಇದೀವಿ, ಇಂಪೋರ್ಟ್ ಮಾಡ್ತಾ ಇದೀವಿ. ಇದು ಹೇಗೆ ತರ್ತಾರೆ? ಇದನ್ನ ನಾವು ತರಬೇಕು ಅಂದ್ರೆ ಡಾಲರ್ ಯೂಸ್ ಮಾಡಬೇಕು. ಡಾಲರ್ ಯೂಸ್ ಮಾಡಿದಾಗ ಆ ಡಾಲರ್ದು ಪ್ರೈಸ್ ಅಂದ್ರೆ ರೇಟ್ ಜಾಸ್ತಿ ಆಗುತ್ತೆ. ಅದು ರೇಟ್ ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಇಂಡಿಯನ್ ರೂಪಿ ಬಿದ್ದೋಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಶದ ಬೆಳವಣಿಗೆಗೆ ಕಾಮ ಬೀಳುತ್ತೆ. ಫುಲ್ ಸ್ಟಾಪ್ ಅಲ್ಲ, ಕಾಮ ಬೀಳುತ್ತೆ. ಅಂದ್ರೆ ಬೆಳವಣಿಗೆ ಡಿಲೇ ಆಗುತ್ತೆ, ತಡ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಈಗ ಹೇಳಿ, ಇದಕ್ಕೂ ಮೋದಿಜಿಯವ್ರಿಗೂ ಏನ್ ಸಂಬಂಧ? ಇದು ಮೋದಿಜಿಯವರಿಂದ ಆಗ್ತಿದ್ಯಾ? ಇದಕ್ಕೆ ಮೋದಿಜಿಯವ್ರ ಕಾರಣನಾ? ಅಂದ್ರೆ ಕೆಲವರು ಕಾಂಗ್ರೆಸ್ ಡ್ಯಾಶ್ ನನ್ನ ಮಕ್ಕಳು ರಾಂಗ್ ನ್ಯೂಸ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಯಾರ ಮೇಲೆ ಯಾವ್ದೋ ಬ್ಲೇಮ್ ನ ಯಾರ ಮೇಲೋ ಹಾಕಿ, ಅವ್ರ ಸ್ವಾರ್ಥಕ್ಕೋಸ್ಕರ, ಅವ್ರದೊಂದು ಬೆಳವಣಿಗೆಗೋಸ್ಕರ ಇದನ್ನೆಲ್ಲ ರಾಂಗ್ ಆಗಿ ನ್ಯೂಸ್ ನ ಸ್ಪ್ರೆಡ್ ಮಾಡ್ತಿದ್ದಾರೆ. ಅದೇ ರೀತಿ ಕೆಲವು ನ್ಯೂಸ್ ಚಾನಲ್ ಇದೆ. ಆ ನ್ಯೂಸ್ ಚಾನಲ್ ಹೇಳೋದು, ಇಷ್ಟು ದೊಡ್ಡ ನ್ಯೂಸ್ ಚಾನಲ್ ಇಟ್ಕೊಂಡಿದ್ದೀರಾ, ಆ ಚಾನಲ್ ಅಲ್ಲಿ ಜನಗಳಿಗೆ ಯಾವ ರೀತಿ ರೈಟ್ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಆಗಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವನು ಹೇಳ್ತಾನೆ, ಮೋದಿಜಿ ಅವರು ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಎಲ್ಲಾ ಕಡೆ 10 ಗಾಡಿಗಳನ್ನ ಹಿಂದೆ ಮುಂದೆ ತಗೊಂಡು ಓಡಾಡ್ತಿದ್ದಾರೆ, ಅವಾಗೆಲ್ಲ ಪೆಟ್ರೋಲ್ ಖರ್ಚಾಗಲ್ವಾ, ಡೀಸೆಲ್ ಖರ್ಚಾಗಲ್ವಾ ಅಂತ ಹೇಳ್ತಾನೆ. ನಾನು ಅಯೋಗಿ ನನ್ನ ಮಗನಿಗೆ ಹೇಳಕ್ ಇಷ್ಟಪಡ್ತೀನಿ, ಎಷ್ಟು ದೊಡ್ಡ ಚಾನಲ್ ಇಟ್ಕೊಂಡಿದ್ಯಾ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ಅವ್ರು ಯಾರು? ನಮ್ಮ ದೇಶದ ಪ್ರಧಾನಮಂತ್ರಿ. ಅವ್ರ ಹಂಗಂಗೆ ಸುಮ್ನೆ ಓಡಾಡಕ್ಕಾಗ್ಬಿಡುತ್ತೆ ಎಲ್ಲಾ ಕಡೆ. ಆತರ ಓಡಾಡಿದ್ರೆ ನಿನ್ನಂತ ಕಚಡ ನನ್ನ ಮಕ್ಳು ಇರ್ತಾರಲ್ಲ, ಅದು ಅಪಾಯ. ಅವ್ರಿಗೆ ನಿಮ್ಮಂತವರಿಂದ ಅಪಾಯ ಇದೆ ಅವ್ರಿಗೆ. ಅರ್ಥ ಆಗ್ತಿದ್ಯಾ? ಇಷ್ಟು ಅರ್ಥ ಆಗ್ಲಿಲ್ಲ ನನಗೆ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಹಂಗೆ ಆತರ ನಿಮ್ಮಂತವ್ರು ಇರೋದ್ರಿಂದ ನಮ್ಮ ದೇಶ ಹಾಳಾಗ್ತಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಾನು ಆಮೇಲೆ ಇನ್ನೊಂದೇನ್ ಗೊತ್ತಾ, ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಇವತ್ತು ಇವರು ಬೇಳೆ ಬೇಯ್ತಾ ಇಲ್ಲ. ಯಾಕೆಂದ್ರೆ ನಾವು ನಮ್ಮಂತವ್ರು ಏನ್ ಮಾಡ್ತಿದೀವಿ, ರೈಟ್ ಇನ್ಫಾರ್ಮೇಶನ್ ನ ಒಂದು ವಿಡಿಯೋ ಮುಖಾಂತರ ಜನಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ವಿ. ಹಾಗೆ ನಾನು ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗೆ, ಯೂಟ್ಯೂಬರ್ಸ್ಗೆ ಹೇಳೋದು ಒಂದೇ ಮಾತು, ಸತ್ಯವಾದದನ್ನ ಜನಗಳಿಗೆ ಅರಿವಾಗೋ ತರ ವಿಡಿಯೋಗಳ ಮುಖಾಂತರ ತಿಳಿಸಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ.